ಭೀಮಾ ಮಿಷನ್ನಿಂದ ಪಾದಯಾತ್ರೆ 1/1/26ರಿಂದ ಮತ್ತು 30/3/26ರವರೆಗೆ ನಮ್ಮ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಆರಂಭ ಅಫ್ಜಲ್ಪುರ್ ಈತ ನೀರಾವರಿಯಿಂದ ಆರಂಭ, ಮುಕ್ತಾಯ ಬೆಣ್ಣೆತೊರೆ ಹಿರೂರು ಚಿತ್ತಾಪುರ ತಾಲೂಕು. ಅಲ್ಲಿಂದ ಮತ್ತು ನೀರಿದೆ, ಡ್ಯಾಮ್ ಇದೆ, ಕಾಲುವೆ ಇದೆ, ರೈತರ ಹೊಲಗಳಿಗೆ ನೀರಿಲ್ಲ. ಆ ಉದ್ದೇಶದಿಂದ ನಾನು ಮುಖ್ಯ ಕಾಲುವೆ ಮೇಲೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇನೆ. ಅದು ಲೆಫ್ಟ್ ಇರಲಿ ರೈಟ್ ಇರಲಿ, ಕಾಲುವೆ ಮೇಲೆ ಅಷ್ಟೇ. ಅಲ್ಲಿ ರೈತರಿಗೆ ಹೋಗಿ ಮನೆಗೆ ಒಂದು 10 ರೈತರಿಗನ ಮನೆ ಮುಟ್ಟಬೇಕು ಅಂತ ನನ್ನ ಮನಸ್ಸು. ಆದಷ್ಟು ಪ್ರಯತ್ನ ಮಾಡ್ತೀನಿ ಮತ್ತು ಅಲ್ಲಿದ್ದಂಥ ಸಂಘಟನೆಗಳಿಗೂ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲ ಎಷ್ಟು ಸಹಕಾರ ಸಿಗ್ತದೆ ಮತ್ತು ಅದೆಲ್ಲ ನೋಡಿಕೊಂಡು ಮುಂದೆ 30ಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಆ ಕಡೆ ಅನಾವೃಷ್ಟಿಯಲ್ಲಿ ಸಾಕಷ್ಟು ಹೊಲಗಳು ನಷ್ಟ ಆಗಿದೆ. ಅಂಥ ಸಂದರ್ಭದಲ್ಲಿ ನೀವು ಇದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ, ಅದು ನೀರು ಭಾಳ ಆಗಿತ್ತಲ್ಲ ಸರ್. ಈಗ ಎಲ್ಲ ಡ್ಯಾಮ್ ಪೂರ್ತಿ ತುಂಬಿವೆ ಮತ್ತು ಎಲ್ಲ ಡ್ಯಾಮ್ ನೀರು ಬಿಟ್ಟಿದ್ರಿ. ಈಗ ನೀರು ಬಿಟ್ಟಾಗೆ ಗೊತ್ತಾಗ್ತದೆ, ಅದು ಖಾಲಿ ಹೊತ್ತಿನಾಗ ಮಾಡಿದ್ರೆ ಗೊತ್ತಾಗಲ್ಲ. ಈಗ ಎಷ್ಟು ನೀರು ತೊಗೊಂಡ್ರೆ, ಯಾವ ಡಿಸ್ಟ್ರಿಬ್ಯೂಟರ್ಲಿಂದ ಎಷ್ಟು ನೀರು ತೊಗೊಂಡಾರ, ಎಷ್ಟು ಸಣ್ಣ ಕಾಲುವೆಲಿಂದ ಎಷ್ಟು ತೊಗೊಂಡ್ರ, ದೊಡ್ಡ ಕಾಲುವೆಲಿಂದ ಎಷ್ಟು ತೊಗೊಂಡ್ರ ಅನ್ನೋದು ಈಗ ಗೊತ್ತಾಗ್ತದೆ. ಈಗ ಆ ಉದ್ದೇಶ ಇಟ್ಕೊಂಡೇ ಈಗ ಇಟ್ಕೊಂಡಿದ್ದು ನಾನು. ನನ್ನ ಹೆಸರು ಹೇಳಿ ಸರ್. ಭೀಮಶೆಟ್ಟಿ ಮುಕ್ಕ, ಚುಂಚೋಳಿ ತಾಲೂಕು. ಕೃಷಿ ಎಲ್ಲಿವರೆಗೆ ಡೆವಲಪ್ ಆಗೋದಿಲ್ಲ ಅಂತಂದರೆ ನೀರಾವರಿ ಎಲ್ಲಿವರೆಗೆ ಹರಿಯೋದು ಅಲ್ಲಿವರೆಗೆ ಡೆವಲಪ್ ಆಗೋದಿಲ್ಲ. ಕಲಬುರಗಿ, ಬೀದರ್ ಮತ್ತು ಯಾದಗಿರಿನಲ್ಲಿ ಒಟ್ಟು 11 ಡ್ಯಾಮ್ಗಳಿದಾವೆ, ಮೀಡಿಯಮ್ ಡ್ಯಾಮ್ಸ್ಗಳು. ಈ ಡ್ಯಾಮ್ಗಳು ಏನಂದರೆ ಸಂಪೂರ್ಣವಾಗಿ ಯಾವ ಒಂದು ಇದಕ್ಕೂ ಕೂಡ ಭೂಮಿಗೆ ನೀರು ಹರಿತಾ ಇಲ್ಲ. ಅದಕ್ಕೆ ಭೀಮಾ ಮಿಷನ್ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಡ್ಯಾಮ್ಗಳ ನೀರಿನ ಸಾಮರ್ಥ್ಯ ಏನಿದೆಯಲ್ಲ ಎಲ್ಲ ಹೊಲಗಳಿಗೆ ನೀರು ಹೋಗ್ತಕ್ಕಂಥ ಒಂದು ಉದ್ದೇಶ. ಅದಕ್ಕೋಸ್ಕರನೇ ಬರ್ತಕ್ಕಂಥ 1ನೇ ತಾರೀಕು ಹೊಸ ವರ್ಷದಂದು ಏನಂತಂದರೆ, ಭೀಮಾ ಏತ ನೀರಾವರಿಯಿಂದ ಕಾಲು ನಡಿಗೆ ಪ್ರಾರಂಭವಾಗಿ ಬೆಣ್ಣೆತೋರ 30ನೇ ಮಾರ್ಚ್ನವರೆಗೆ ಏನಂದ್ರೆ 3 ತಿಂಗಳು ಸತತವಾಗಿ ಏನಂತಂದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಏನಾಗಿದೆ ಅಂತಂದರೆ, ಈ ಪ್ರದೇಶದಲ್ಲಿರ್ತಕ್ಕಂಥ ಈ 11 ಡ್ಯಾಮ್ಗಳು ಕೂಡ ಏನಂತಂದರೆ ಮುಖ್ಯ ಕಾಲುವೆಗಳು ಮಣ್ಣು, ಕಲ್ಲು, ಮುಳ್ಳುಗಳಿಂದ ತುಂಬೋಗಿದೆ. ರೈತರ ಹೊಲಗಳಿಗೆ ನೀರು ಹೋಗ್ತಾ ಇಲ್ಲ. ಕೆರೆಯಲ್ಲಿ ನೀರಿದೆ, ಲೆಕ್ಕ ಹಾಕಿ ಕೆರೆಯಲ್ಲಿ ಎಲ್ಲ ಡ್ಯಾಮ್ಗಳಲ್ಲಿ 90%ಕ್ಕಿಂತ ಹೆಚ್ಚಿಗೆ ನೀರಿದೆ. ಆದರೆ ಅವು ನೀರು ಏನಂದರೆ ರೈತರ ಗದ್ದೆಗಳಿಗೆ ಹೋಗ್ತಾ ಇಲ್ಲ. ಇಲಾಖೆಗೂ ಕೂಡ ನಾವು ತಿಳಿಸಿದ್ದೀವಿ, ಇಲ್ಲ ನಾವು ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ನೀರು ಏನಂತಾರೆ ರೈತರ ಹೊಲಗಳಿಗೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಅಂತಾರೆ, ಭೀಮಾ ಮಿಷನ್, ಅದು ಭೀಮಶೆಟ್ಟಿ ಮುಕ್ಕ ಅವರ ನೇತೃತ್ವದಲ್ಲಿ ಏನಂತಂದರೆ ಎಲ್ಲ ಕಾಲುವೆಗಳು ಏನು 11 ಡ್ಯಾಮ್ಸ್ಗಳಿದೆಯಲ್ಲ, ಎಡದಂಡೆ ಬಲದಂಡೆ ಎರಡೂ ಕೂಡ ಇಟ್ಕೊಂಡು 1ನೇ ಜನವರಿದಿಂದ ಪ್ರಾರಂಭವಾಗಿ ಸಂಪೂರ್ಣವಾಗಿ 11 ಡ್ಯಾಮ್ಗಳ 2 ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳು ಸುಮಾರು 966 ಕಿಲೋಮೀಟ್ರ್ ಆಗ್ತದೆ. ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಬರೀ ನಾವು ಕಾಲ್ನಡಿಗೆಯಿಂದ ಹೋಗೋದಿಲ್ಲ. ಆ ಕಾಲುವೆಗಳದ್ದು ಏನಂತಂದರೆ ವಿಡಿಯೋ ಮಾಡ್ಕೊಳ್ತೀವಿ, ಚಿತ್ರ ಹೊಡ್ಕೊಳ್ತೀವಿ. ಇದನ್ನೆಲ್ಲ ನೋಡಿ ಸಮಗ್ರವಾದಂಥ ಈ 11 ಡ್ಯಾಮ್ಗಳ ಯಥಾಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅದನ್ನು ರಿಪೋರ್ಟ್ ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗೂ ಕೂಡ ಏನಂದರೆ ತಿಳಿಸಿ ಜನರನ್ನು ಏನಂದರೆ ಜಾಗೃತಿ ಮಾಡಬೇಕಾಗಿದೆ. ನಮ್ಮ ಎಷ್ಟೋ ಹಳ್ಳಿ ರೈತರು ಏನೂ ಕೇಳೋದಿಲ್ಲ. ಪಾಪ ಮಳೆ ಬಂದರೆ ಬೆಳೀತಾರೆ, ಇಲ್ಲ ನೀರು ಬಿಡುವಂಥದ್ರು ಕೇಳೋದಿಲ್ಲ. ಅವ್ರ ಧ್ವನಿ ಯಾರು ಕೇಳ್ತಾರೆ? ಅವರಿಗೂ ಕೂಡ ಎಚ್ಚರ ಮಾಡ್ತಕ್ಕಂಥ ಕೆಲಸ ಏನಂತಂದರೆ ಈ ಭೀಮಾ ಮಿಷನ್ ಒಂದು ಇದರಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಪತ್ರಿಕಾದು ಕೂಡ ನಮ್ಗೆ ಸಹಕಾರ ಬೇಕಾಗ್ತದೆ. ಜನಪ್ರತಿನಿಧಿಗಳು, ರೈತರು, ಎಲ್ಲರೂ ಕೂಡ NGOಗಳು ಎಲ್ಲರನ್ನ ಸಹಕಾರವನ್ನು ಪಡೆದುಕೊಂಡು ಈ ಕಾರ್ಯವನ್ನು ಏನಂತಾರೆ ಯಶಸ್ವಿ ಮಾಡಿ, ಹೇಗಾದರೂ ಮಾಡಿ. ನಮ್ಮದು ಒಂದೇ ಒಂದು ಉದ್ದೇಶ ಏನು ಅಂತಂದರೆ, ಡ್ಯಾಮ್ ಕಟ್ಟಿದಾರಲ್ವ, ನೀರಿನ ಸಾಮರ್ಥ್ಯ ಏನಿದೆ ಅಲ್ಲ ಅದಕ್ಕೆ ನೀರು ಕೊಡಿ. ಸಾಕಷ್ಟು ಲಕ್ಷಾನುಗಟ್ಟಲೆ ಹೆಕ್ಟೇರ್ ನೀರಿದೆ ರೀ. ನಮ್ಮ ಕಲಬುರಗಿನಲ್ಲಿ ಕೇವಲ 10% ನೀರಾವರಿ ಇದೆ ಅಗ್ರಿಕಲ್ಚರ್ನಲ್ಲಿ. ಅಫ್ಕೋರ್ಸ್ ನಮ್ಮಲ್ಲಿ ಯಾವುದು ಯಾದಗಿರಿ ಒಂದು ಬಿಟ್ಟರೆ ಎಲ್ಲ ಕಡೆ ನೀರು ಏನಂತಂದರೆ ಕೊರತೆ ಇದೆ. ಇರ್ತಕ್ಕಂಥ ನೀರು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಎಂಥದ್ದು ಇದು ಭಾವನೆ. ಅದಕ್ಕೋಸ್ಕರ ಏನಂತಂದರೆ ಕೃಷಿಗೆ ನೀರು ಹರಿತು ಅಂತಂದರೆ ರೈತರ ಬದುಕು ಸಮೃದ್ಧ ಆಗ್ತದೆ, ವಲಸೆ ಹೋಗ್ತದೆ, ಅವ್ರ ಜೀವನ ಮಟ್ಟ ಸುಧಾರಿಸ್ತದೆ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭೀಮಶೆಟ್ಟಿ ಮುಕ್ಕ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಏನಂತಾರೆ ಅವರ ಸಹಕಾರ ಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ
ಎಷ್ಟು ರೈತರು ಭಾಗವಹಿಸ್ತಾರೆ ಇದ್ರಾಗ? ಇದರಲ್ಲಿ ಈ ಮಿಷನ್ನ ಕಡೆಯಿಂದ 15-20 ಜನ ಇದ್ದೀವಿ. ಅದಲ್ಲದೆ ನಾವು ಸ್ಥಳೀಯ ಲೋಕಲ್ ಏನಿದ್ದಾರಲ್ಲ, ರೈತರ ಬಳಕೆ ಸಹಕಾರ ಸಂಘಗಳಿದೆ, ರೈತ ಸಂಘಗಳಿದೆ, ರೈತರ ಪರ ಸಂಘಟನೆಗಳಿದೆ, ಕನ್ನಡ ಪರ ಸಂಘಟನೆಗಳಿದೆ, ಎಲ್ಲರನ್ನು ಕೂಡ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಡ್ಯಾಮ್ಸ್ ಇದೆಯಲ್ಲೋ ಅದ್ರ ಸುತ್ತಮುತ್ತ ರೈತರನ್ನು ಕೂಡ ಇದರಲ್ಲಿ ನಾವು ಏನಂತಾರೆ ಭಾಗಿಯಾಗ್ಲಿಕ್ಕೆ ನಾವು ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಸೊ ಯಾಕಂದರೆ ಇದು ರೈತರಿಗೋಸ್ಕರ ಇರೋದಲ್ಲ, ಅದಕ್ಕೆ ಅವರಿಗೆ ಜ್ಞಾನ ಬರಬೇಕು, ಅವ್ರಿಗೆ ಅವೇರ್ನೆಸ್ ಬರಬೇಕು. ಮುಂದೆ ನಾವು ಈ ಹೋರಾಟ ಮಾಡಿರ್ತಕ್ಕಂಥದ್ದು ಇಲ್ಲಿಗೆ ಬಿಡೋದಿಲ್ಲ. ಅವರು ಇಂಥದ್ದೆಲ್ಲ ಇಷ್ಟು ನೀರು ನಮಗೆ ಹೊಲಗಳಿಗೆ ಬರಬೇಕು, ಇದು ಬರಲ್ಲ ಅಂತಂದರೆ ಅವರಲ್ಲಿ ಜಾಗೃತಿ ಬರ್ತದೆ, ಆವಾಗ ಈ ಕೆಲಸ ಸಂಪೂರ್ಣ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಆಸೆ ಇದೆ. ಡಾಕ್ಟರ್ ಬಸವರಾಜ್ ಕುಮ್ನೂರ್ ಅಂತ.